ಬಾರಿಸು ಕನ್ನಡ ಡಿಂಡಿಮವ ದೂರದರ್ಶನ ಚಂದನ. ಇದು ಕನ್ನಡ ವಾಹಿನಿ. ನಮಸ್ಕಾರ. ಮುಖ್ಯಾಂಶಗಳು. ಕೃಷಿ ಉತ್ಪನ್ನಗಳ ಕನಿಷ್ಠ ಬೆಂಬಲ ಬೆಲೆ ರದ್ದತಿ ಇಲ್ಲ. ಹೊಸ ಕಾಯ್ದೆಗಳಿಂದ ರೈತರ ಸಮಗ್ರ ಅಭಿವೃದ್ಧಿ, ಪ್ರಧಾನಿ ನರೇಂದ್ರ ಮೋದಿ. ದಲ್ಲಾಳಿಗಳ ಶೋಷಣೆ ತಪ್ಪಿಸಲು ನೂತನ ಎಪಿಎಂಸಿ ಕಾಯ್ದೆ ಪೂರಕ. ಪ್ರತಿಭಟನೆ ಹೆಸರಿನಲ್ಲಿ ಸಾರ್ವಜನಿಕರಿಗೆ ತೊಂದರೆ ಸಲ್ಲ, ಸಚಿವ ಪ್ರಹ್ಲಾದ್ ಜೋಶಿ. ಸಾರಿಗೆ ನೌಕರರ ಮುಷ್ಕರ. ಕರ್ತವ್ಯ ನಿರತರ ಮೇಲೆ ಹಲ್ಲೆ ನಡೆಸಿದ ಸಿಬ್ಬಂದಿ ಮೇಲೆ ನಿಯಮಾನುಸಾರ ಕ್ರಮ, ಸಾರಿಗೆ ನಿಗಮಗಳ ಸ್ಪಷ್ಟನೆ. ಹಾಗೂ ಅಡಿಲೇಡ್ ಟೆಸ್ಟ್ ಕ್ರಿಕೆಟ್. ಆತಿಥೇಯ ಆಸ್ಟ್ರೇಲಿಯಾ ವಿರುದ್ಧ ಭಾರತಕ್ಕೆ ಮೊದಲ ಇನ್ನಿಂಗ್ಸ್ನಲ್ಲಿ 53 ರನ್ ಮುನ್ನಡೆ. ವಾರ್ತೆಗಳ ವಿವರ. ಮಧ್ಯಪ್ರದೇಶದಲ್ಲಿಂದು ಆಯೋಜಿಸಲಾಗಿದ್ದ ರೈತ ಸಮ್ಮೇಳನವನ್ನು ಉದ್ದೇಶಿಸಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ ನೂತನ ಕೃಷಿ ಕಾಯ್ದೆಗಳ ಕುರಿತು ಪ್ರಸ್ತಾಪಿಸಿದರು. ಈ ಕುರಿತ ಸಮಗ್ರ ವರದಿ ಇಲ್ಲಿದೆ. ಸಮ್ಮೇಳನ ಉದ್ದೇಶಿಸಿ ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಮಾತನಾಡಿದ ಪ್ರಧಾನಿ, ಕೃಷಿಕರು ಆತಂಕಕ್ಕೆ ಒಳಗಾಗುವ ಅಗತ್ಯವಿಲ್ಲ. ಕನಿಷ್ಠ ಬೆಂಬಲ ಬೆಲೆ ಮುಂದುವರಿಯಲಿದೆ. ಯಾವುದೇ ಕಾರಣಕ್ಕೂ ಎಂಎಸ್ಪಿ ನಿಲ್ಲಿಸುವುದಿಲ್ಲ, ಕೊನೆಯೂ ಆಗುವುದಿಲ್ಲ ಎಂದು ಸ್ಪಷ್ಟಪಡಿಸಿದರು. ಎಂಎಸ್ಪಿಯನ್ನು ರದ್ದುಪಡಿಸುವುದಾಗಿದ್ದರೆ ಸರ್ಕಾರ ಏಕೆ ಸ್ವಾಮಿನಾಥನ್ ವರದಿಯನ್ನು ಜಾರಿ ಮಾಡುತ್ತಿತ್ತು ಎಂದು ಪ್ರಶ್ನಿಸಿದರು. ತಮ್ಮ ಸರ್ಕಾರ ಎಂಎಸ್ಪಿ ವಿಚಾರದಲ್ಲಿ ಅತ್ಯಂತ ಗಂಭೀರವಾಗಿದ್ದು, ಪ್ರತಿ ಬಾರಿ ಕೊಯ್ಲಿಗೆ ಮೊದಲೇ ಎಂಎಸ್ಪಿ ಘೋಷಣೆ ಮಾಡುತ್ತಿದೆ. ನೂತನ ಕಾನೂನು ಅನುಮೋದನೆ ಆದ ಬಳಿಕವೂ ಎಂಎಸ್ಪಿಯನ್ನು ಘೋಷಿಸಲಾಗಿದೆ. ಎಂಎಸ್ಪಿ ದರದಲ್ಲಿ ಕೃಷಿ ಉತ್ಪನ್ನಗಳನ್ನು ಅದೇ ಮಂಡಿಯಲ್ಲಿ ಖರೀದಿಸಲಾಗಿದೆ. ಹೀಗಿದ್ದರೂ ಎಂಎಸ್ಪಿ ನಿಲ್ಲುತ್ತದೆ ಎಂದರೆ ಯಾರಾದರೂ ನಂಬುತ್ತಾರೆಯೇ? ಇದಕ್ಕಿಂತ ದೊಡ್ಡ ಸುಳ್ಳು ಮತ್ತೊಂದಿಲ್ಲ. ಇದಕ್ಕಿಂತ ದೊಡ್ಡ ಷಡ್ಯಂತ್ರ ಮತ್ತೊಂದಿಲ್ಲ. ಹೀಗಾಗಿಯೇ ದೇಶದ ಪ್ರತಿಯೊಬ್ಬ ರೈತರಿಗೂ ತಾವು ಹಿಂದಿನಂತೆಯೇ ಎಂಎಸ್ಪಿ ಇರುತ್ತದೆ ಎಂಬ ಭರವಸೆ ನೀಡುತ್ತೇನೆ ಎಂದು ಹೇಳಿದರು. ಎಂಎಸ್ಪಿ बढ़ाने के साथ ही सरकार का जोर इस बात पर भी रहा है कि ज्यादा से ज्यादा अनाज की खरीदारी एमएसपी पर की जाए. पिछली सरकार ने अपने 5 साल में किसानों से लगभग 1700 लाख मैट्रिक टन धान खरीदा था. ये आंकड़े याद रखना. हमारी सरकार ने अपने 5 साल में 3000 लाख मैट्रिक टन धान किसानों से एमएसपी में खरीदा, करीब करीब डबल. पिछली सरकार ने अपने 5 साल में करीब 3.25 लाख मैट्रिक टन तिलहन खरीदा था. हमारी सरकार ने अपने 5 साल में 56 लाख मैट्रिक टन से ज्यादा एमएसपी पर खरीदा है. 2014 से पहले के 5 साल, उनके 5 साल उन्होंने सिर्फ 1.5 लाख मैट्रिक टन दाल ही किसानों से खरीदी. हमारी सरकार ने किसानों से पहले की तुलना में 112 लाख मैट्रिक टन, मैं दोबारा बोलता हूं, 112 लाख मैट्रिक टन दाल एमएसपी पर खरीदी. सोचिए, 1.5 लाख उनके जमाने में, वहां से हम सीधे ले गए 112 लाख मैट्रिक टन.
उन लोगों ने अपने 5 सालों में दाल किसानों को, दाल पैदा करने वाले किसानों को कितना रुपया दिया? 650 करोड़ रुपए। हमारी सरकार ने क्या किया? हमने करीब करीब 50,000 करोड़ रुपए दाल पैदा करने वाले किसानों को दिया। ಹಿಂದಿನ ಸರ್ಕಾರಗಳಲ್ಲಿ ಗೋಧಿಗೆ ಪ್ರತಿ ಕ್ವಿಂಟಾಲ್ಗೆ 1,400 ರೂಪಾಯಿ ಇತ್ತು. ತಮ್ಮ ಸರ್ಕಾರ ಪ್ರತಿ ಕ್ವಿಂಟಾಲ್ ಗೋಧಿಗೆ 1,975 ರೂಪಾಯಿ ನೀಡುತ್ತಿದೆ. ಭತ್ತಕ್ಕೆ ಹಿಂದಿನ ಸರ್ಕಾರದಲ್ಲಿ 1,310 ರೂಪಾಯಿ ಇತ್ತು. ತಮ್ಮ ಸರ್ಕಾರ ಪ್ರತಿ ಕ್ವಿಂಟಾಲ್ ಭತ್ತಕ್ಕೆ 1,870 ರೂಪಾಯಿ ನೀಡುತ್ತಿದೆ. ಜೋಳ ಹಾಗೂ ಬೇಳೆಕಾಳುಗಳಿಗೂ ಎಂಎಸ್ಪಿಯನ್ನು ಹೆಚ್ಚಿಸಲಾಗಿದೆ ಎಂದು ತಿಳಿಸಿದರು. हाल ही में एक जगह पर धान पैदा करने वाले किसानों ने मिलकर एक चावल कंपनी के साथ समझौता किया है. इससे उनकी आमदनी 20% बढ़ी है. एक और जगह पर आलू के 1,000 किसानों ने मिलकर एक कंपनी से समझौता किया है. इस कंपनी ने उन्हें लागत में 35% ज्यादा की गारंटी दी है. एक और जगह की खबर में पढ़ रहा था, जहां एक किसान ने खेत में लगी मिर्च और केला सीधे बाजार में बेचा तो उसे पहले से 2 गुनी कीमत मिली. आप मुझे बताइए, देश के प्रत्येक किसान को ये लाभ, ये हक मिलना चाहिए या नहीं मिलना चाहिए? किसानों को सिर्फ मंडियों से बांधकर बीते दशकों में जो पाप किया गया है, ये कृषि सुधार कानून उसका प्रायश्चित कर रहे हैं. कृषि सुधारों से जुड़ा एक और झूठ फैलाया जा रहा है, एपीएमसी यानी हमारी मंडियों को लेकर के. ಹಿಂದಿನ ಸರ್ಕಾರದಲ್ಲಿ ತೊಗರಿ ಬೇಳೆಯ ಕನಿಷ್ಠ ಬೆಂಬಲ ಬೆಲೆ 4,300 ಇತ್ತು. ತಮ್ಮ ಸರ್ಕಾರದಲ್ಲಿ ಪ್ರತಿ ಕ್ವಿಂಟಾಲ್ಗೆ 6,000 ರೂಪಾಯಿ ನೀಡುತ್ತಿದೆ. ಉದ್ದಿನ ಬೇಳೆಗೆ 7,200 ರೂಪಾಯಿ ನೀಡುತ್ತಿದೆ. ಇದೆಲ್ಲವೂ ಸರ್ಕಾರ ಎಂಎಸ್ಪಿಯನ್ನು ಕಾಲಕಾಲಕ್ಕೆ ಹೆಚ್ಚಿಸುತ್ತದೆಯೇ ಹೊರತು ನಿಲ್ಲಿಸುವುದಿಲ್ಲ ಎಂಬುದಕ್ಕೆ ಸಾಕ್ಷಿ ಎಂದರು. ತಮ್ಮ ಸರ್ಕಾರ ಎಂಎಸ್ಪಿ ದರ ಹೆಚ್ಚಿಸುವುದರ ಜೊತೆಗೆ ಹೆಚ್ಚು ಹೆಚ್ಚು ದವಸ ಧಾನ್ಯವನ್ನು ಎಂಎಸ್ಪಿ ದರದಲ್ಲಿ ಖರೀದಿಸುತ್ತಿದೆ. ಹಿಂದಿನ ಸರ್ಕಾರ 5 ವರ್ಷದಲ್ಲಿ ರೈತರಿಂದ ಖರೀದಿಸಿದ ಧಾನ್ಯಕ್ಕಿಂತ ಬಹುಪಟ್ಟು ಹೆಚ್ಚು ಧಾನ್ಯವನ್ನು ಖರೀದಿಸಿದೆ. ಹಿಂದೆಂದಿಗಿಂತ ಹೆಚ್ಚು ಹಣವನ್ನು ರೈತರಿಗೆ ಪಾವತಿ ಮಾಡಿದೆ ಎಂದು ವಿವರಿಸಿದರು. नए कानून में हमारी सरकार ने फार्मिंग एग्रीमेंट के दौरान किसान को सुरक्षा देने के लिए कानूनी प्रावधान किए. हमने तय किया है कि फार्मिंग एग्रीमेंट में सबसे बड़ा हित अगर देखा जाएगा तो वो उस किसान का देखा जाएगा. हमने कानूनन तय किया है कि किसान से एग्रीमेंट करने वाला अपनी जिम्मेदारी से भाग नहीं पाएगा. जो किसान को उसने वादा किया होगा वो स्पॉन्सर करने वाले को, वो भागीदार को उसे पूरा करना ही होगा. अगर नए किसान कानून लागू होने के बाद कितने ही उदाहरण सामने आ रहे हैं जहां किसानों ने अपने इलाके में एसडीएम से शिकायत की और शिकायत के कुछ ही दिन के भीतर किसानों को अपना बकाया मिल गया. ಹೊಸ ಕಾನೂನುಗಳ ಪ್ರಯೋಜನ ಈಗಾಗಲೇ ರೈತರಿಗೆ ದೊರಕಲು ಆರಂಭಿಸಿದೆ ಎಂದ ಅವರು, ಎಪಿಎಂಸಿ ಮಾರುಕಟ್ಟೆಯ ಬಗ್ಗೆ ಹರಡಲಾಗುತ್ತಿರುವ ವದಂತಿಗಳ ಬಗ್ಗೆ ಮಾತನಾಡಿ, ರೈತರಿಗೆ ತಮ್ಮ ಸರ್ಕಾರ ಎಲ್ಲಿ ಬೇಕಾದರೂ ತಮ್ಮ ಧಾನ್ಯ ಮಾರಲು ಅವಕಾಶ ನೀಡಿದ್ದು, ಇದರ ಜೊತೆಗೆ ಅವರಿಗೆ ಮಂಡಿಯ ಜೊತೆಗೆ ಪರ್ಯಾಯ ಅವಕಾಶಗಳನ್ನು ನೀಡಿದೆ ಎಂದರು. ಈ ಕುರಿತು ಉದಾಹರಣೆಗಳೊಂದಿಗೆ ವಿವರಿಸಿದರು. हमने कानून में क्या किया है? हमने कानून में किसानों को आजादी दी है. मंडी के अलावा किसान चाहकर भी अपनी फसल कहीं और नहीं बेच सकता था. नए कानून में हमने सिर्फ इतना कहा है कि किसान अगर उसको फायदा नजर आता है
तो पहले की तरह जाके मंडी में बेचे, और बाहर उसको फायदा होता है तो मंडी के बाहर जाने का उसको हक मिलना चाहिए, उसकी मर्जी को। क्या लोकतंत्र में मेरे किसान भाई को इतना हक नहीं हो सकता है? अब जहां किसान को लाभ मिलेगा वहां वो अपनी उपज बेचेगा। मंडी भी चालू है, मंडी में भी आकर के बेच सकता है, जो पहले था वो भी कर सकता है, किसान की मर्जी पर करेगा। ಕೃಷಿ ಒಪ್ಪಂದದಲ್ಲಿ ರೈತರ ಹಿತವನ್ನು ರಕ್ಷಿಸಲು ಒತ್ತು ನೀಡಲಾಗಿದೆ. ರೈತರೊಂದಿಗೆ ಕರಾರು ಮಾಡಿಕೊಳ್ಳುವವರು ಪಲಾಯನ ಮಾಡಲು ಅವಕಾಶವಿಲ್ಲ. ಅವರು ರೈತರಿಗೆ ಹಣ ಪಾವತಿಸಲೇಬೇಕಾಗುತ್ತದೆ. ಈ ಕೃಷಿ ಕರಾರು ರೈತರು ಉತ್ಪಾದಿಸುವ ಉತ್ಪನ್ನಗಳಿಗೆ ಅನ್ವಯವಾಗಲಿದ್ದು, ಕೃಷಿ ಭೂಮಿ ರೈತರ ಬಳಿಯೇ ಇರುತ್ತದೆ. ಒಪ್ಪಂದಕ್ಕೂ ರೈತರ ಭೂಮಿಗೂ ಯಾವುದೇ ಸಂಬಂಧ ಇರುವುದಿಲ್ಲ ಎಂದು ಸ್ಪಷ್ಟಪಡಿಸಿದರು. ಮೊದಲೇ ನಿಶ್ಚಯಿಸಿದ ಬೆಲೆಗಿಂತ ಹೆಚ್ಚಿನ ಲಾಭ ಗುತ್ತಿಗೆದಾರರಿಗೆ ಬಂದರೆ ಆ ಲಾಭದಲ್ಲಿ ರೈತರಿಗೂ ಪಾಲು ದೊರೆಯಲಿದೆ ಎಂದು ಸ್ಪಷ್ಟಪಡಿಸಿದರು. क्या कोई समझदार इस बात को स्वीकार करेगा कि एमएसपी बंद हो जाएगी? और इसलिए मैं कहता हूं, इससे बड़ा कोई झूठ नहीं हो सकता, इससे बड़ा कोई षड्यंत्र नहीं हो सकता। और इसलिए मैं देश के प्रत्येक किसान को ये विश्वास दिलाता हूं कि पहले जैसे एमएसपी दी जाती थी वैसे ही दी जाती रहेगी। एमएसपी न बंद होगी न समाप्त होगी। ಕೆಲವರು ಕೃಷಿ ಸುಧಾರಣೆಗಳ ಬಗ್ಗೆ ವದಂತಿ ಹಬ್ಬಿಸುತ್ತಿದ್ದಾರೆ. ರೈತರಿಗೆ ಜಮೀನು ಕಳೆದುಕೊಳ್ಳುವ ಭೀತಿ ಹುಟ್ಟಿಸಿ ರಾಜಕೀಯ ಲಾಭ ಪಡೆಯುವ ಹುನ್ನಾರ ನಡೆಸಿದ್ದಾರೆ ಎಂದು ದೂರಿದರು. ಈಗಲೂ ರೈತರಿಗೆ ಏನಾದರೂ ಸಂದೇಹಗಳಿದ್ದರೆ ಅದನ್ನು ಮಾತುಕತೆಯ ಮೂಲಕ ನಿವಾರಿಸಲು ಸರ್ಕಾರ ಬದ್ಧವಾಗಿದೆ ಎಂದು ಪ್ರಧಾನಿ ತಿಳಿಸಿದರು. ತಮಗೆ ಯಾವುದೇ ಹೆಗ್ಗಳಿಕೆಯ ಅಗತ್ಯವಿಲ್ಲ. ನೀವೆಲ್ಲ ನಿಮ್ಮ ಹಿಂದಿನ ಪ್ರಣಾಳಿಕೆ ನೋಡಿ. ನಮ್ಮ ಕೃಷಿ ಸುಧಾರಣೆಯ ಹಿರಿಮೆ ನೀವೇ ಪಡೆಯಿರಿ, ಆದರೆ ರೈತರಿಗೆ ಅಭಿವೃದ್ಧಿ ಹೊಂದಲು ಅವಕಾಶ ನೀಡಿ ಎಂದರು. ತಮ್ಮ ಸರ್ಕಾರಕ್ಕೆ ರೈತರ ಹಿತವೇ ಮುಖ್ಯ, ರೈತರ ಕಲ್ಯಾಣಕ್ಕೆ ಸರ್ಕಾರ ಬದ್ಧವಾಗಿದೆ ಎಂದು ಪುನರುಚ್ಚರಿಸಿದರು. आप एक बार फिर सोचिए, जो हुआ ही नहीं है, जो होने वाला ही नहीं है, उसका भ्रम और डर फैलाने वाली जमात से आप सतर्क रहिए। इन लोगों ने हमेशा किसानों से धोखा दिया है। सरकार के इन प्रयासों के बाद भी अगर किसी को कोई आशंका है तो हम सर झुकाकर किसान भाइयों के सामने हाथ जोड़कर बहुत ही विनम्रता के साथ देश के किसान के हित में उनकी चिंता का निराकरण करने के लिए हर मुद्दे पर बात करने के लिए तैयार हैं। देश का किसान, देश के किसानों का हित हमारे लिए सर्वोच्च प्राथमिकताओं में से एक है। ಈಗ ಜಾಹೀರಾತು, ನಂತರ ವಾರ್ತಾ ಪ್ರಸಾರ ಮುಂದುವರಿಯುತ್ತದೆ. Here, gravity and physics don't call the shots, and sound travels slower than you. This is a different kind of place. That's why we're looking for different kind of people, for whom excellence is not a job, but a way of being, be it in the sky or on the ground. We are looking for an invincible team of invincible people, people who are a cut above. Join the Indian Air Force to be a cut above. ಕೇಂದ್ರ ಸರ್ಕಾರದ ನೂತನ ಕೃಷಿ ಕಾನೂನುಗಳು ರೈತರ ಪರವಾಗಿವೆ. ಆದರೆ ಕೃಷಿಕರನ್ನು ತಪ್ಪುದಾರಿಗೆ ತರುವ ಪ್ರಯತ್ನ ನಡೆಯುತ್ತಿರುವುದು ವಿಷಾದನೀಯ ಎಂದು ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿ ಧಾರವಾಡದಲ್ಲಿಂದು ಹೇಳಿದರು. ಸುದ್ದಿಗಾರರೊಂದಿಗೆ ಅವರು, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸರ್ಕಾರ ರೈತರ ಪರವಾಗಿದ್ದು, ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗಳ ದೋಷವನ್ನು ಸರಿಪಡಿಸಲು ಹಾಗೂ ದಲ್ಲಾಳಿಗಳಿಂದ ರೈತರ ಮೇಲಾಗುತ್ತಿದ್ದ ಶೋಷಣೆಯನ್ನು ತಪ್ಪಿಸುವ ಉದ್ದೇಶದಿಂದ ಕಾಯ್ದೆಯನ್ನು ಜಾರಿಗೆ ತರಲಾಗಿದೆ ಎಂದರು. ದೆಹಲಿಯಲ್ಲಿ ಪ್ರತಿಭಟನೆ ಹೆಸರಿನಲ್ಲಿ ವಿನಾಕಾರಣ ಸಾರ್ವಜನಿಕರಿಗೆ ತೊಂದರೆ ನೀಡಲಾಗುತ್ತಿದೆ.
ಪ್ರತಿಭಟನೆ ನಿರತ ರೈತರೊಂದಿಗೆ ಮಾತುಕತೆಗೆ ಸರ್ಕಾರ ಮುಕ್ತವಾಗಿದೆ ಎಂದರು. ದೇಶ ವಿರೋಧಿ ಚಟುವಟಿಕೆಯನ್ನು ಮಾಡಿದಂಥ ಕೆಲವರು ಫೋಟೋ ಇಟ್ಟು ಅವರನ್ನು ಬಿಡುಗಡೆ ಮಾಡಬೇಕನ್ನುವಂಥ ಆಗ್ರಹವೂ ನಡೀತದೆ. ಮತ್ತು ಯಾವ ಪಾರ್ಟಿಗಳು ಯಾವ ಸಂಘಟನೆಗಳು ಇವತ್ತು ವಿರೋಧ ಮಾಡ್ತಿದ್ದು ಅವೇ ಕೇಳಿದ್ದು APMCಯಿಂದ ನಮ್ಮನ್ನು ಮುಕ್ತ ಮಾಡಿರಿ ಅಂತ. ಇವತ್ತು ನಾವು ಮುಕ್ತ ಮಾಡಿದ್ದೇವೆ. ಆದರೆ ಇವತ್ತು ಡೆಲ್ಲಿ ಸುತ್ತಮುತ್ತಲ ಕೆಲವು ಜನರನ್ನ, ರೈತರನ್ನ ಮತ್ತು ಇನ್ನು ಕೆಲವ್ರನ್ನ ಬೇರೆದವ್ರನ್ನ ಕರ್ಕೊಂಡು ಬಂದು ಇಡೀ ಡೆಲ್ಲಿಗೆ ತೊಂದರೆ ಕೊಡುವ ರೀತಿಯಲ್ಲಿ ಕೆಲವರು ವರ್ತಿಸ್ತಾ ಇದ್ದಾರೆ. ರಾಮನಗರ ತಾಲೂಕಿನ ಬನ್ನಿಕೊಪ್ಪೆ ಗ್ರಾಮದಲ್ಲಿಂದು ಉಪಮುಖ್ಯಮಂತ್ರಿ ಡಾ ಸಿಎನ್ ಅಶ್ವತ್ಥನಾರಾಯಣ ಗ್ರಾಮ ಪಂಚಾಯಿತಿ ಚುನಾವಣೆ ಪ್ರಚಾರ ನಡೆಸಿದರು. ಬಳಿಕ ಸುದ್ದಿಗಾರರೊಂದಿಗೆ ಅವರು ಬಿಜೆಪಿ ಜೊತೆಗೆ ಜೆಡಿಎಸ್ ಮೈತ್ರಿ ಅಥವಾ ವಿಲೀನ ಕುರಿತು ವದಂತಿಗಳು ಸತ್ಯಕ್ಕೆ ದೂರವಾಗಿವೆ ಎಂದರು. ಗ್ರಾಮಗಳ ಅಭಿವೃದ್ಧಿಗೆ ಪೂರಕವಾದ ಕೆಲಸಗಳನ್ನು ಸರ್ಕಾರ ಕೈಗೊಂಡಿದೆ ಎಂದು ತಿಳಿಸಿದರು. ಮುಂದೆ ಸಾಗ್ತಾ ಇದ್ದೀವಿ. ಒಂದು ರಾಜಕೀಯ ಪಕ್ಷವಾಗಿ ನಮ್ಮ ಪಕ್ಷದ ಅಭ್ಯರ್ಥಿಗಳ ಪರವಾಗಿ ಬಹಳ ಸ್ಪಷ್ಟವಾಗಿ ನಿಲುವನ್ನು ತಗೊಂಡು ನಮ್ಮ ಕೆಲಸವನ್ನು ಮಾಡೋಂಥದ್ದು ನಾವು ಮಾಡ್ತಾ ಇರ್ತೀವಿ. ನನಗೆ ಗೊತ್ತಿದ್ದ ಹಾಗೆ ನಮ್ಮ ಮಟ್ಟದಲ್ಲಿ ಯಾವುದೋ ಅಂಥ ಮಾತುಕತೆಗಳು ಆಗಿಲ್ಲ. ಇದ್ರ ಬಗ್ಗೆ ಊಹಾಪೋಹಗಳನ್ನೇ ನಾವು ಕೇಳ್ತಾ ಇದ್ದೀವಿ. ಇಂಥದ್ದು ಯಾವುದು ಮಾತುಕತೆ, ಮೈತ್ರಿ ಅಥವಾ ಮಿಲನ, ಇದು ಯಾವುದು ಮಾತುಕತೆ ನಾನು ಕೇಳಿಲ್ಲ, ಕೇಳ್ಪಟ್ಟಿಲ್ಲ. ಸಾರಿಗೆ ನೌಕರರ ಮುಷ್ಕರ ಸಮಯದಲ್ಲಿ ಕರ್ತವ್ಯ ನಿರತ ಸಿಬ್ಬಂದಿಗಳ ಮೇಲೆ ದೈಹಿಕ ಹಲ್ಲೆ ನಡೆಸಿ ಬಸ್ಗಳನ್ನು ಜಖಂಗೊಳಿಸಿದ ಹಾಗೂ ಎಫ್ಐಆರ್ ದಾಖಲಾದ ಕೆಲವೇ ಸಿಬ್ಬಂದಿಗಳ ಮೇಲೆ ಮಾತ್ರ ನಿಯಮಾನುಸಾರ ಕ್ರಮ ಕೈಗೊಳ್ಳಲಾಗಿದೆ ಎಂದು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ 4 ನಿಗಮಗಳು ಸ್ಪಷ್ಟೀಕರಣ ನೀಡಿವೆ. ಕೆಎಸ್ಆರ್ಟಿಸಿ ವ್ಯಾಪ್ತಿಯಲ್ಲಿ 13, ಬಿಎಂಟಿಸಿ ವ್ಯಾಪ್ತಿಯಲ್ಲಿ 3, ಈಶಾನ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ವ್ಯಾಪ್ತಿಯಲ್ಲಿ 9 ಸಿಬ್ಬಂದಿಗಳ ಮೇಲೆ ಕ್ರಮ ಕೈಗೊಳ್ಳಲಾಗಿದೆ. ವಾಯವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ವ್ಯಾಪ್ತಿಯಲ್ಲಿ ಯಾವುದೇ ಸಿಬ್ಬಂದಿಯ ಮೇಲೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ನಿಗಮಗಳ ಪ್ರಕಟಣೆ ತಿಳಿಸಿದೆ. ಎಲ್ಲ ನಿಗಮಗಳ ವ್ಯಾಪ್ತಿಯಲ್ಲಿ ಮುಷ್ಕರ ಸಮಯದ 4 ದಿನಗಳ ವೇತನ ಕಡಿತ ಕುರಿತು ಸದ್ಯಕ್ಕೆ ಯಾವುದೇ ನಿರ್ಧಾರ ತೆಗೆದುಕೊಂಡಿಲ್ಲ ಎಂದು ಸ್ಪಷ್ಟೀಕರಣದಲ್ಲಿ ಉಲ್ಲೇಖಿಸಲಾಗಿದೆ. ಮುಂದಿನ ದಿನಗಳಲ್ಲಿ ಕೋವಿಡ್-19 ಪ್ರಕರಣಗಳ ಸಂಖ್ಯೆ ಇಳಿಮುಖವಾಗಿ ಶಾಲೆ ಕಾಲೇಜುಗಳನ್ನು ಆರಂಭಿಸಿದರೆ ನಮ್ಮ ಸಹಮತವಿದೆ ಎಂದು ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಮೈಸೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಅವರು, ಇತ್ತೀಚಿನ ದಿನಗಳಲ್ಲಿ ಸೋಂಕಿನ ಪ್ರಮಾಣ ಕಡಿಮೆಯಾಗುತ್ತಿದೆ. ಪರಿಸ್ಥಿತಿ ಹೀಗೆ ಮುಂದುವರೆದರೆ ಶಾಲೆ ಆರಂಭಿಸಬಹುದು. ಹೆಚ್ಚಿನ ಸಮಯ ಇಲ್ಲದಿರುವುದರಿಂದ ಪಠ್ಯಕ್ರಮದಲ್ಲಿ ಕಡಿತಗೊಳಿಸುವುದು ಸೂಕ್ತ ಎಂದರು. ಸರ್ಕಾರಿ ಶಾಲೆಗಳಲ್ಲಿ ಕಡ್ಡಾಯವಾಗಿ ಮಾಸ್ಕ್, ವ್ಯಕ್ತಿಗತ ಅಂತರ ಕಾಯ್ದುಕೊಳ್ಳುವಿಕೆಗೆ ಆದ್ಯತೆ ನೀಡಬೇಕು ಎಂದು ಸಿದ್ದರಾಮಯ್ಯ ತಿಳಿಸಿದರು. ನಡೀತಲೇ ಇರ್ತದೆ, ಚರ್ಚೆ ನಡೀತಲೇ ಇರ್ತದೆ. ಸೆಕೆಂಡ್ ಅಲೆ ಬಂದರೆ ಮಾಡಬಾರ್ದು. ಇದು ಹಿಂಗೆ ಕಡಿಮೆ ಆಗ್ತಾ ಹೋಯ್ತಾ ಇದ್ದರೆ ಮಾಡ್ಬೋದು. ಸಮಯ ಕಡಿಮೆ ಇರೋದ್ರಿಂದ ಆ ಥರ ಯೋಚನೆ ಮಾಡಿರಬೇಕು. ಬಟ್ ಪಠ್ಯ ಎಷ್ಟಾಗುತ್ತೆ ಅಷ್ಟು ಮಾಡಬೇಕಾಗುತ್ತೆ. ಮಾಸ್ಕ್ ಹಾಕೊಂಡು ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಮಾಡಿದ್ರೆ ಆಗ್ತದೆ. ಅವೇನು ಮಾಡದೆ ಹೋದರೆ ತೊಂದರೆ ಆಗುತ್ತೆ. ರಾಜ್ಯದಲ್ಲಿ ಇಂದು ಹೊಸದಾಗಿ 1222 ಕೋವಿಡ್ ಪ್ರಕರಣಗಳು ದೃಢಪಟ್ಟಿದ್ದು, ಇದರೊಂದಿಗೆ ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 9,07,123ಕ್ಕೆ ಏರಿಕೆಯಾಗಿದೆ. ಇಂದು 1,039 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು, ಇದುವರೆಗೂ ಗುಣಮುಖರಾದವರ ಸಂಖ್ಯೆ ಒಟ್ಟು 8,79,735ಕ್ಕೆ ತಲುಪಿದೆ. ಇಂದು 8 ಮಂದಿ ಸಾವನ್ನಪ್ಪಿದ್ದು, ಮೃತಪಟ್ಟವರ ಸಂಖ್ಯೆ 11,989ಕ್ಕೆ ಏರಿಕೆಯಾಗಿದೆ. ಸದ್ಯ ರಾಜ್ಯದಲ್ಲಿ 15,380 ಸಕ್ರಿಯ ಪ್ರಕರಣಗಳಿವೆ. 223 ಮಂದಿ ರಾಜ್ಯದ ವಿವಿಧ ಆಸ್ಪತ್ರೆಗಳಲ್ಲಿ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಇಂದು 1,04,542 ಮಾದರಿ ಪರೀಕ್ಷೆ ನಡೆಸಿದ್ದು, ಇದುವರೆಗೂ 1,28,22,390 ಮಂದಿಗೆ ಕೊರೋನಾ ಸೋಂಕು ಪರೀಕ್ಷೆ ನಡೆಸಲಾಗಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ತಿಳಿಸಿದೆ. ಬೆಂಗಳೂರಿನಲ್ಲಿ ಇಂದು 687 ಮಂದಿಗೆ ಸೋಂಕು ತಗುಲಿದ್ದು, ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 3,81,623ಕ್ಕೆ ಏರಿಕೆಯಾಗಿದೆ. ಇಂದು 443 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು, ಇದುವರೆಗೂ ಗುಣಮುಖರಾದವರ ಸಂಖ್ಯೆ 3,66,881ಕ್ಕೆ ಏರಿಕೆಯಾಗಿದೆ.
ಸದ್ಯ 10,478 ಸಕ್ರಿಯ ಪ್ರಕರಣಗಳಿವೆ. ಬೆಂಗಳೂರಿನಲ್ಲಿ 4 ಮಂದಿ ಮೃತಪಟ್ಟಿರುವುದು ಸೇರಿದಂತೆ ಒಟ್ಟಾರೆ 4,256 ಮಂದಿ ಸಾವನ್ನಪ್ಪಿದ್ದಾರೆ. ವಿವಿಧ ಜಿಲ್ಲೆಗಳಲ್ಲಿ ವರದಿಯಾಗಿರುವ ಪ್ರಕರಣಗಳ ವಿವರ ಇಂತಿದೆ. ಈಗ ಜಾಹೀರಾತು, ನಂತರ ವಾರ್ತಾ ಪ್ರಸಾರ ಮುಂದುವರಿಯುತ್ತದೆ. ಗೆಳೆಯ, ನಿನಗೆ ಅರ್ಥವಾಗ್ತಿಲ್ವಾ? ಏನಾಯ್ತು? ಇವತ್ತು IT8 ನಲ್ಲಿ ನಮ್ಮ ವಿರುದ್ಧ ತೀರ್ಪು ಬಂದಿದೆ. ಮತ್ತೆ ಹೈಕೋರ್ಟ್ ನಲ್ಲಿ ಮೇಲ್ಮನವಿ ಮಾಡಬೇಕು. ಇಂದೇ ಕೊನೆ ದಿನ. ತೆರಿಗೆನ ನಾನು ತುಂಬಿದ್ರು ಈ ಬಡ್ಡಿ ಮತ್ತೆ ದಂಡ. ನಿಮ್ಗೆ ಈ ವಿವಾದದಿಂದ ವಿಶ್ವಾಸದೆಡೆಗೆ ಕಾರ್ಯದ ಬಗ್ಗೆ ಗೊತ್ತಿಲ್ವಾ? ಕೇವಲ ತೆರಿಗೆ ಪಾವತಿಸಿ, ಬಡ್ಡಿ ದಂಡ ಎಲ್ಲವೂ ಮನ್ನಾ. ನಿಜವಾಗ್ಲೂ? ಹೌದು. ನಿಮ್ಮ ಅಟರ್ನಿಗೆ ಕರೆ ಮಾಡಿ ಈ ಸ್ಕೀಮಿನ ಬಗ್ಗೆ ಕೇಳಿ. ರಾವಿ, ವಿವಾದದಿಂದ ವಿಶ್ವಾಸದಡಿಗೆ ಬಗ್ಗೆ ಕೇಳಿದ್ದೀರಾ? ಬಹಳ ಸರಳ ಸರ್. ಇನ್ಕಮ್ ಟ್ಯಾಕ್ಸ್ ಫೈಲಿಂಗ್ ವೆಬ್ಸೈಟ್ಗೆ ಹೋಗಿ DTVSB ಅಲ್ಲಿ ಒಂದು ಅರ್ಜಿ ತುಂಬಿದ್ರೆ ಆಯ್ತು ಅಷ್ಟೇ. ಮೊದಲೇ ಯಾಕೆ ಹೇಳಲಿಲ್ಲ? ಅಷ್ಟೇ. ರಾಜ್ಯದ 33 ವಿವಿಧ ಹೆದ್ದಾರಿ ಯೋಜನೆಗಳ ಉದ್ಘಾಟನೆ ಹಾಗೂ ಶಂಕುಸ್ಥಾಪನೆ ಕಾರ್ಯಕ್ರಮಕ್ಕೆ ಕೇಂದ್ರ ಭೂ ಸಾರಿಗೆ, ಹೆದ್ದಾರಿ, MSME ಖಾತೆ ಸಚಿವ ನಿತಿನ್ ಗಡ್ಕರಿ ನಾಳೆ ಆನ್ಲೈನ್ ಮೂಲಕ ಚಾಲನೆ ನೀಡಲಿದ್ದಾರೆ. ಸುಮಾರು 11,000 ಕೋಟಿ ರೂಪಾಯಿ ವೆಚ್ಚದಲ್ಲಿ 25 ಯೋಜನೆಗಳಿಗೆ ಶಿಲಾನ್ಯಾಸ ನೆರವೇರಿಸಲಿರುವ ಅವರು 8 ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಗಳನ್ನು ಉದ್ಘಾಟಿಸಲಿದ್ದಾರೆ. ಮುಖ್ಯಮಂತ್ರಿ BS ಯಡಿಯೂರಪ್ಪ ಅಧ್ಯಕ್ಷತೆ ವಹಿಸಲಿದ್ದು, ಕೇಂದ್ರ ಸಚಿವ VK ಸಿಂಗ್, ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ ಹಾಗೂ ಇತರ ಸಚಿವರು ಪಾಲ್ಗೊಳ್ಳಲಿದ್ದಾರೆ. ಸುಮಾರು 1,200 ಕಿಲೋಮೀಟರ್ ಹೆದ್ದಾರಿ ನಿರ್ಮಾಣ ಯೋಜನೆ ಇದಾಗಿದೆ ಎಂದು ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಟ್ವೀಟ್ ಸಂದೇಶದಲ್ಲಿ ತಿಳಿಸಲಾಗಿದೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅಧ್ಯಕ್ಷತೆಯಲ್ಲಿ ನಡೆದ ರಕ್ಷಣಾ ಖರೀದಿ ಮಂಡಳಿ DAC 28,000 ಕೋಟಿ ರೂಪಾಯಿ ಮೊತ್ತದ ರಕ್ಷಣಾ ಉತ್ಪನ್ನಗಳನ್ನು ಖರೀದಿಸಲು ಅನುಮೋದನೆ ನೀಡಿದೆ. ಆ ಪೈಕಿ 27,000 ಕೋಟಿ ರೂಪಾಯಿ ಮೊತ್ತದ ಸಾಧನಗಳು ದೇಶೀಯ ಉತ್ಪನ್ನಗಳಾಗಿರಲಿವೆ. ಸೇನೆ, ನೌಕಾಪಡೆ ಮತ್ತು ವಾಯುಪಡೆಗಳಿಗೆ ಅಗತ್ಯ ಶಸ್ತ್ರಾಸ್ತ್ರ, ಉಪಕರಣ ಹಾಗೂ ಸಾಧನಗಳನ್ನು ದೇಶೀಯ ಉದ್ಯಮದಿಂದ ಖರೀದಿಸಲು ಸಭೆ ಅನುಮೋದನೆ ನೀಡಿದೆ. ಮೇಕ್ ಇನ್ ಇಂಡಿಯಾ, ಆತ್ಮನಿರ್ಭರ ಭಾರತ ಯೋಜನೆಯಡಿ ಅಭಿವೃದ್ಧಿಪಡಿಸಿರುವ ಉತ್ಪನ್ನಗಳ ಖರೀದಿಗೆ ಹೆಚ್ಚಿನ ಉತ್ತೇಜನ ನೀಡಲು ಸಮಿತಿ ನಿರ್ಧರಿಸಿದೆ. ಆ ಕುರಿತಂತೆ ಖರೀದಿ ಪ್ರಸ್ತಾವಗಳಿಗೆ ಒಪ್ಪಿಗೆ ನೀಡಿದೆ. ಭಾರತೀಯ ನೌಕಾಪಡೆಗೆ ಮುಂದಿನ ಪೀಳಿಗೆಯ ಅತ್ಯಾಧುನಿಕ ಗಸ್ತು ನೌಕೆಗಳು, ವಾಯುಪಡೆಗೆ ಅಗತ್ಯ ಅತ್ಯಾಧುನಿಕ ಹೆಲಿಕಾಪ್ಟರ್ ಖರೀದಿಯೂ ಈ ಪ್ರಸ್ತಾವದಲ್ಲಿ ಸೇರಿದೆ. ಲಾಭದಾಯಕ ಕೃಷಿಯ ಕುರಿತು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ಪ್ರಯೋಗಗಳು ನಡೆಯುತ್ತಿವೆ. ಇದಕ್ಕೆ ಪೂರಕವಾಗಿ ವಿಜಯಪುರ ಜಿಲ್ಲೆ ಕೊಲ್ಹಾರ ತಾಲೂಕಿನ ಚೀರದಿನ್ನಿ ಗ್ರಾಮದ ರೈತರೊಬ್ಬರು ತಮ್ಮ 2 ಎಕರೆ ಜಮೀನಿನಲ್ಲಿ ತೈವಾನ್ ತಳಿಯ ಗುಲಾಬಿ ಬಣ್ಣದ ಪೇರಲೆ ಹಣ್ಣು ಬೆಳೆದು ಉತ್ತಮ ಇಳುವರಿ ಹಾಗೂ ಲಾಭ ಗಳಿಸಿದ್ದಾರೆ. ರೈತ ಕೃಷ್ಣೇಗೌಡ ಪಾಟೀಲ್ ತಮ್ಮ 70 ಎಕರೆ ಜಮೀನಿನಲ್ಲಿ ಬಹುಬೆಳೆ ಬೇಸಾಯ ಪದ್ಧತಿ ಅಳವಡಿಸಿಕೊಂಡು ಲಾಭದಾಯಕ ಕೃಷಿಕರಾಗಿದ್ದಾರೆ. ಕಬ್ಬು, ನಿಂಬೆ, ಮಹಾಗನಿ, ಶ್ರೀಗಂಧ ಜೊತೆಗೆ ತೈವಾನ್ ತಳಿಯ ಗುಲಾಬಿ ಬಣ್ಣದ ಪೇರಲೆ ಬೆಳೆಯುತ್ತಿದ್ದಾರೆ. ಹನಿ ನೀರಾವರಿ ಪದ್ಧತಿಯಲ್ಲಿ ಪೇರಲೆ ಸಸಿಗಳನ್ನು ಬೆಳೆಸಿದ್ದು ಇದೀಗ ಉತ್ತಮ ಫಸಲು ದೊರೆತಿದೆ. ಒಂದೊಂದು ಗಿಡದಲ್ಲಿ 25ರಿಂದ 30 ಹಣ್ಣುಗಳಿದ್ದು ಅರ್ಧ ಕೆಜಿಯಿಂದ 1 ಕೆಜಿಯವರೆಗೂ ತೂಕ ಹೊಂದಿವೆ. ನಾವು ಮೆಕ್ಕೆಜೋಳ, ತೊಗರಿ. ಡಿಡಿ ನ್ಯೂಸ್ನೊಂದಿಗೆ ಕೃಷ್ಣೇಗೌಡ ಪಾಟೀಲ್. ವಿವಿಧ ಭಾಗಗಳಿಂದ ಮಾರಾಟಗಾರರು ತಮ್ಮ ಪೇರಲೆ ಹಣ್ಣನ್ನು ಖರೀದಿಸಲು ಮುಂದೆ ಬರುತ್ತಿದ್ದಾರೆ ಹಾಗೂ ಗ್ರಾಹಕರಿಗೆ ನೇರವಾಗಿ ಮಾರಾಟ ಮಾಡುತ್ತಿದ್ದೇವೆ. ಇದರಿಂದ ತಮ್ಮ ಲಾಭಾಂಶ ಹೆಚ್ಚಾಗಿದೆ ಎಂದು ತಿಳಿಸಿದರು. ಜಾಸ್ತಿ ರಾಸಾಯನ ಯಾವುದು ಕೊಡಂಗಿಲ್ಲ. ಡ್ರಿಪ್ ಮುಖಾಂತರ ಕೊಟ್ಟರು ಡಿಕಾಂಪೋಸ್ ಕೊಡ್ತೀವಿ. ಮತ್ತು ಅದರಾಗ ಡಿಕಾಂಪೋಸ್ ನಾವು ಪೇರ್ಲೆಗೆ ಏನು ಅಳೆದು ಉಳಿದಿರ್ತಾವಲ್ಲ, ಪೇರ್ಲ ಜಾಸ್ತಿ ಹಣ್ಣಾಗಿ ಕೊಳೆಗೆ ಬಂದಿರ್ತಾವಲ್ಲ, ಅವನ್ನೆಲ್ಲ ಆರಿಸಿ ತಂದು ಒಂದು ಹೊಂಡಕ್ಕೆ ಹಾಕಿ ಅಲ್ಲೇ ಡಿಕಾಂಪೋಸ್ ತಯಾರು ಮಾಡ್ತೀವಿ. ಕೇಂದ್ರ
ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಭಾರತ ಸರ್ಕಾರದ ವಾರ್ತಾ ಶಾಖೆ ಬೆಂಗಳೂರು ಮತ್ತು ಕರ್ನಾಟಕ ಪತ್ರಕರ್ತೆಯರ ಸಂಘ ಆಯೋಜಿಸಿದ್ದ ಭಾರತದಲ್ಲಿ ವಿಜ್ಞಾನದ ಬೆಳವಣಿಗೆ ಕುರಿತ ವೆಬಿನಾರ್ನಲ್ಲಿ ವಿಜ್ಞಾನ ಲೇಖಕರಾದ ಕೊಳ್ಳೇಗಾಲ ಶರ್ಮಾ, ಟಿಜಿ ಶ್ರೀನಿಧಿ ಮತ್ತಿತರರು ಪಾಲ್ಗೊಂಡು ತಮ್ಮ ವಿಚಾರಗಳನ್ನು ಮಂಡಿಸಿದರು. ಕೊಳ್ಳೇಗಾಲ ಶರ್ಮಾ ಪರಮಾಣು ವಿಜ್ಞಾನ, ಬಾಹ್ಯಾಕಾಶ ತಂತ್ರಜ್ಞಾನ, ಕೈಗಾರಿಕೆ, ಕೃಷಿ ಮತ್ತು ಮಾಹಿತಿ ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಭಾರತ ಪ್ರಗತಿ ಸಾಧಿಸಿದೆ. ಇದಕ್ಕೆ ಅಗತ್ಯವಿರುವ ಸಲಕರಣೆಗಳನ್ನು ಆಮದು ಮಾಡಿಕೊಳ್ಳುವುದನ್ನು ತಪ್ಪಿಸಿ ಸ್ವಾವಲಂಬನೆ ಸಾಧಿಸುವುದು ಅಗತ್ಯವಾಗಿದೆ ಎಂದು ಅಭಿಪ್ರಾಯಪಟ್ಟರು. ಈ ವಿಜ್ಞಾನಕ್ಕೆ ಹೆಚ್ಚಿನ ಒತ್ತು ಸಿಗುತ್ತೆ ಅಂತನ್ನೋ ಒಂದು ಮಾತು ಕೂಡ ಇದೆ. ಆದ್ರೆ ನಾವು ಯುರೋಪ್ನಲ್ಲಿ ನೋಡಿದಾಗ ಪ್ರಜಾಪ್ರಭುತ್ವಕ್ಕಿಂತ ತಮ್ಮ ಒಂದು ಮಿಲಿಟರಿ ಬಲಕ್ಕಾಗಿಯೋ ಅಥವಾ ತಮ್ಮ ಆರ್ಥಿಕ ಬಲಕ್ಕಾಗಿಯೋ ಅಲ್ಲಿದ್ದಂತಹ ಟಿಜಿ ಶ್ರೀನಿಧಿ ಭಾರತದಲ್ಲಿ ಕಂಪ್ಯೂಟರ್ ತಂತ್ರಜ್ಞಾನ ಬೆಳೆದು ಬಂದ ಹಾದಿಯನ್ನು ವಿವರಿಸಿದರು. ಅವರು ಇಂಡಿಯನ್ ಸ್ಟ್ಯಾಟಿಸ್ಟಿಕಲ್ ಇನ್ಸ್ಟಿಟ್ಯೂಟ್ ಶುರು ಮಾಡಿದಾಗ ಬೇಕಾದಷ್ಟು ವಿಷಯಗಳ ಬಗ್ಗೆ ಸ್ಟ್ಯಾಟಿಸ್ಟಿಕ್ಸ್ ಸಂಗ್ರಹಣೆ ನಾವು ಪಡುವಂತ ವಿಷಯವ ನಮ್ಗೆ ಇದ್ದಿದೆ ಎಷ್ಟು ಮ್ಯಾಥಮೆಟಿಕಲ್ ಥಿಂಕಿಂಗ್ ಬರಬೇಕು ಅಂತ ಈ ವರ್ಷ ಭಾರತ. ಪ್ರಾಸ್ತಾವಿಕವಾಗಿ ಮಾತನಾಡಿದ ಪಿಐಬಿ ಉಪನಿರ್ದೇಶಕರಾದ ಜಯಂತಿ, ಇದೇ 22ರಿಂದ ಭಾರತ ಅಂತಾರಾಷ್ಟ್ರೀಯ ವಿಜ್ಞಾನ ಮಹೋತ್ಸವ 2020 ನಡೆಯಲಿದ್ದು ಪೂರ್ವಭಾವಿಯಾಗಿ ಈ ವೆಬಿನಾರ್ ಆಯೋಜಿಸಲಾಗಿದೆ ಎಂದು ತಿಳಿಸಿದರು. ಅಂದ್ರೆ ಆನ್ಲೈನ್ ಆಗಿರುತ್ತೆ. 2015ರಿಂದ ಈ ವಿಜ್ಞಾನೋತ್ಸವ ನಡೀತಾ ಇದೆ. ಈ ವರ್ಷದ ಧ್ಯೇಯವಾಕ್ಯ ಸ್ವಾವಲಂಬಿ ಭಾರತ ಮತ್ತು ಜಾಗತಿಕ ಕಲ್ಯಾಣಕ್ಕಾಗಿ ವಿಜ್ಞಾನ. ವಿಜ್ಞಾನೋತ್ಸವ ಈ ಹಿಂದೆ 2 ಬಾರಿ ದೆಹಲಿಯಲ್ಲಿ, 1 ಬಾರಿ ಲಕ್ನೋದಲ್ಲಿ, 1 ಬಾರಿ ಚೆನ್ನೈಯಲ್ಲಿ ಹಾಗೂ ಕೋಲ್ಕತ್ತಾಗಳಲ್ಲಿ ನಡೆದಿತ್ತು. ಮಣಿಪಾಲ್ ಉನ್ನತ ಶಿಕ್ಷಣ ಅಕಾಡೆಮಿ ಆಯೋಜಿಸಿರುವ ಎಂವಿ ಕಾಮತ್ ಸ್ಮಾರಕ ದತ್ತಿ ಉಪನ್ಯಾಸ ಕಾರ್ಯಕ್ರಮದಲ್ಲಿಂದು ಪತ್ರಿಕೋದ್ಯಮ ಹಿಂದಿನ, ಪ್ರಸ್ತುತ ಮತ್ತು ಭವಿಷ್ಯ ಕುರಿತಂತೆ ಉಪರಾಷ್ಟ್ರಪತಿ ಎಂ ವೆಂಕಯ್ಯನಾಯ್ಡು ಉಪನ್ಯಾಸ ನೀಡಿದರು. ಅವರು ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ ಓದುಗರಿಗೆ ನೈಜ ಸುದ್ದಿ ನೀಡುವಲ್ಲಿ ಎಂವಿ ಕಾಮತ್ ಅವರ ಸೇವೆ ಸ್ಮರಣೀಯ. ದೇಶದ ಹಲವು ಮಹತ್ತರ ವಿಷಯಗಳ ಅನ್ವೇಷಣೆ ಭರಿತ ಬರಹಗಳ ಮೂಲಕ ತಮ್ಮದೇ ಆದ ವೈಶಿಷ್ಟ್ಯಪೂರ್ಣ ಸುದ್ದಿಗಳನ್ನು ನೀಡುವಲ್ಲಿ ಅವರ ಕೊಡುಗೆ ಅಪಾರ ಎಂದು ಬಣ್ಣಿಸಿದರು. ಪತ್ರಿಕೋದ್ಯಮದಲ್ಲಿ ಆಸಕ್ತಿದಾಯಕ ಹಾಗೂ ನಿಖರ ಸುದ್ದಿಗಳನ್ನು ಓದುಗರಿಗೆ ನೀಡುವುದು ಮಾಧ್ಯಮಗಳಿಗೆ ಪ್ರಮುಖ ಧ್ಯೇಯವಾಗಿರಬೇಕು. ಬದಲಾದ ತಂತ್ರಜ್ಞಾನದ ದಿನಮಾನಗಳಲ್ಲಿ ಪತ್ರಿಕೋದ್ಯಮ ಹೊಸ ಆಯಾಮಗಳನ್ನು ಪಡೆಯುತ್ತಿದ್ದು, ಓದುಗ ಅಥವಾ ವೀಕ್ಷಕರು ಇರುವಲ್ಲಿಯೇ ಸುದ್ದಿಯನ್ನು ನೀಡುವಲ್ಲಿ ಪತ್ರಿಕೋದ್ಯಮ ತನ್ನ ಸಂಪರ್ಕ ಜಾಲವನ್ನು ವೃದ್ಧಿಗೊಳಿಸಿದೆ. ತಂತ್ರಜ್ಞಾನ ಎಷ್ಟೇ ಬದಲಾದರೂ ಪತ್ರಿಕೆಯನ್ನು ಓದುವುದರಲ್ಲಿ ಸಿಗುವಂತಹ ಉತ್ಸಾಹ ಆನ್ಲೈನ್ ಸುದ್ದಿಗಳು ನೀಡುವುದಿಲ್ಲ ಎಂದರು. ಸುದ್ದಿ ತನ್ನದೇ ಆದ ಮಹತ್ವವನ್ನು ಹೊಂದಿದ್ದು, ಅವುಗಳನ್ನು ಪ್ರಸ್ತುತಪಡಿಸುವಾಗ ನಿಖರತೆ ಕಾಯ್ದುಕೊಳ್ಳುವಲ್ಲಿ ಪತ್ರಿಕೆ ಅಥವಾ ಮಾಧ್ಯಮ ಮಹತ್ತರ ಆದ್ಯತೆ ನೀಡಬೇಕಿದೆ. ಮಾಧ್ಯಮಗಳು ಸುದ್ದಿ ನೀಡುವಲ್ಲಿ ನಿರ್ದಿಷ್ಟ ಮಾನದಂಡಗಳ ಪಾಲನೆಯನ್ನು ಅನುಸರಿಸಬೇಕಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಗೋಡೆ ಬರಹಗಳ ಮುಖೇನ ಸುದ್ದಿ ನೀಡುತ್ತಿದ್ದ ಕಾಲದಿಂದಲೂ ಪತ್ರಿಕೋದ್ಯಮ ತನ್ನದೇ ಆದ ವಿಶಿಷ್ಟ ಮಹತ್ವ ಹೊಂದಿದೆ ಎಂದರು. ಪತ್ರಿಕೋದ್ಯಮದ ವಿಶ್ವಾಸಾರ್ಹತೆ ವೃದ್ಧಿಗೆ ಸ್ವಯಂ ನಿಯಂತ್ರಣ ಅತ್ಯುತ್ತಮ ವಿಧಾನವಾಗಿದೆ. ಸೂಕ್ತ ಸಾರ್ವಜನಿಕ ಅಭಿಪ್ರಾಯವನ್ನು ರೂಪಿಸುವುದರಲ್ಲಿ ಮಾಧ್ಯಮದ ಸಾಮರ್ಥ್ಯ ಅಪಾರ. ಇದು ಸಬಲೀಕರಣಕ್ಕೆ ಪರಿಣಾಮಕಾರಿ ಅಸ್ತ್ರವಾಗಿದೆ ಎಂದು ಉಪರಾಷ್ಟ್ರಪತಿ ಹೇಳಿದರು. ರೇಡಿಯೋ and television. There are millions still who like to wake up with a cup of coffee and a newspaper. I should admit that I am one among them, but without coffee. With the emergence of satellite communication and internet, the media scenario has now become topsy-turvy. 21st century is the era of internet. The last decade in particular has witnessed rapid expansion of internet, which has disrupted the traditional models of revenue and reporting. From the 24-hour cycle of the era of print, it is now instant journalism. ಕುಲಪತಿ ಡಾ ಎಚ್.ಎಸ್. ಬಲ್ಲಾಳ್, ಪತ್ರಿಕೋದ್ಯಮದ ಮೇಲೆ ಅಪಾರ ಜವಾಬ್ದಾರಿ ಇದ್ದು, ಪತ್ರಕರ್ತರು ಯಾವ ರೀತಿಯಲ್ಲಿ ವಸ್ತುನಿಷ್ಠ ನೈಜ ಮಾಹಿತಿಯನ್ನು ಸಾರ್ವಜನಿಕರಿಗೆ ತಲುಪಿಸಬೇಕು ಎಂಬುದರ ಬಗ್ಗೆ ಉಪರಾಷ್ಟ್ರಪತಿ ಉಪಯುಕ್ತ ಉಪನ್ಯಾಸ ನೀಡಿರುವುದಾಗಿ ಹೇಳಿದರು. ಖಾಲಿ ನಮಗೆ ದುಡ್ಡು ಸಿಗ್ತದೆ ಅಂತ ಸೆನ್ಸೇಷನಲೈಸ್ ಎಲ್ಲೋ ಜರ್ನಲಿಸಮ್ ಎಲ್ಲ ಮಾಡಬಾರ್ದು ಉಪದೇಶ ಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ಈ ಜರ್ನಲಿಸ್ಟ್ ಎಲ್ಲ
ಅಡಿಲೇಡ್ನಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ನಡೆದಿರುವ ಪ್ರಥಮ ಟೆಸ್ಟ್ ಕ್ರಿಕೆಟ್ ಪಂದ್ಯದ 2ನೇ ದಿನದ ಅಂತ್ಯಕ್ಕೆ ಪ್ರವಾಸಿ ಭಾರತ ತಂಡ ಪಂದ್ಯದ ಮೇಲೆ ಮೇಲುಗೈ ಸಾಧಿಸಿದ್ದು ಮೊದಲ ಇನ್ನಿಂಗ್ಸ್ನಲ್ಲಿ 53 ರನ್ ಮುನ್ನಡೆ ಗಳಿಸಿದೆ. ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ 244 ರನ್ಗಳಿಗೆ ಆಲ್ಔಟ್ ಆಯಿತು. ಆದರೆ ಭಾರತೀಯ ಬೌಲರ್ಗಳ ಕರಾರುವಾಕ್ ದಾಳಿಯಿಂದ ಆಸ್ಟ್ರೇಲಿಯಾ ತಂಡವನ್ನು ಮೊದಲ ಇನ್ನಿಂಗ್ಸ್ನಲ್ಲಿ 191 ರನ್ಗಳಿಗೆ ಕಟಾಕುವಲ್ಲಿ ಯಶಸ್ವಿಯಾಗಿದ್ದು ಪಂದ್ಯದ ಮೇಲೆ ಹಿಡಿತ ಸಾಧಿಸಿತು. ಆಸ್ಟ್ರೇಲಿಯಾಕ್ಕೆ ಟಿಮ್ ಪೈನಿ ಅಜೇಯ ಅರ್ಧಶತಕ ಮತ್ತು ಮಾರ್ನಸ್ ಲ್ಯಾಂಬುಸ್ನಾಗ್ನೆ ಅವರ 47 ರನ್ ಆಸರೆಯಾಯಿತು. ಭಾರತ ಪರ ಸ್ಪಿನ್ನರ್ ರವಿಚಂದ್ರನ್ ಅಶ್ವಿನ್ 4 ವಿಕೆಟ್ ಕಬಳಿಸಿದರೆ ಉಮೇಶ್ ಯಾದವ್ 3 ಮತ್ತು ಜಸ್ಪ್ರೀತ್ ಬೂಮ್ರಾ 2 ವಿಕೆಟ್ ಪಡೆದರು. ಇದಕ್ಕೂ ಮುನ್ನ ನಿನ್ನೆ ದಿನದಾಂತ್ಯಕ್ಕೆ 6 ವಿಕೆಟ್ ನಷ್ಟಕ್ಕೆ 233 ರನ್ ಮಾಡಿದ್ದ ಭಾರತ ಇಂದು ಆಟ ಮುಂದುವರೆಸಿ ಕೇವಲ 11 ರನ್ಗಳನ್ನಷ್ಟೇ ಸೇರಿಸಿ ಉಳಿದ 4 ವಿಕೆಟ್ ಕಳೆದುಕೊಂಡಿತು. ಭಾರತ ಪರ ನಾಯಕ ವಿರಾಟ್ ಕೊಹ್ಲಿ 74 ರನ್ ಮಾಡಿದರೆ ರಹಾನ್ 42 ಮತ್ತು ಪೂಜಾರ 43 ರನ್ ಮಾಡಿ ನಾಯಕನಿಗೆ ಬೆಂಬಲ ನೀಡಿದರು. 2ನೇ ದಿನದ ಅಂತ್ಯಕ್ಕೆ ಭಾರತ 2ನೇ ಇನ್ನಿಂಗ್ಸ್ನಲ್ಲಿ 1 ವಿಕೆಟ್ ಕಳೆದುಕೊಂಡು 9 ರನ್ ಗಳಿಸಿ ಆಡುತ್ತಿದೆ. ಒಟ್ಟಾರೆ 62 ರನ್ಗಳ ಮುನ್ನಡೆಯೊಂದಿಗೆ 3ನೇ ದಿನದಾಟ ಕಾದಿರಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೃಷಿ ಉತ್ಪನ್ನಗಳ ಕನಿಷ್ಠ ಬೆಂಬಲ ಬೆಲೆ ರದ್ದತಿ ಇಲ್ಲ. ಹೊಸ ಕಾಯ್ದೆಗಳಿಂದ ರೈತರ ಸಮಗ್ರ ಅಭಿವೃದ್ಧಿ, ಪ್ರಧಾನಿ ನರೇಂದ್ರ ಮೋದಿ. ದಲ್ಲಾಳಿಗಳ ಶೋಷಣೆ ತಪ್ಪಿಸಲು ನೂತನ ಎಪಿಎಂಸಿ ಕಾಯ್ದೆ ಪೂರಕ. ಪ್ರತಿಭಟನೆ ಹೆಸರಿನಲ್ಲಿ ಸಾರ್ವಜನಿಕರಿಗೆ ತೊಂದರೆ ಸಲ್ಲ, ಸಚಿವ ಪ್ರಹ್ಲಾದ ಜೋಶಿ. ಸಾರಿಗೆ ನೌಕರರ ಮುಷ್ಕರ. ಕರ್ತವ್ಯ ನಿರತರ ಮೇಲೆ ಹಲ್ಲೆ ನಡೆಸಿದ ಸಿಬ್ಬಂದಿ ಮೇಲೆ ನಿಯಮಾನುಸಾರ ಕ್ರಮ, ಸಾರಿಗೆ ನಿಗಮಗಳ ಸ್ಪಷ್ಟನೆ. ಹಾಗೂ ಅಡಿಲೇಡ್ ಟೆಸ್ಟ್ ಕ್ರಿಕೆಟ್ ಆತಿಥೇಯ ಆಸ್ಟ್ರೇಲಿಯಾ ವಿರುದ್ಧ ಭಾರತಕ್ಕೆ ಮೊದಲ ಇನ್ನಿಂಗ್ಸ್ನಲ್ಲಿ 53 ರನ್ ಮುನ್ನಡೆ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸತ್ಯ, ಸಮರ್ಥ, ಸಂಪೂರ್ಣ ಸುದ್ದಿಗಾಗಿ ವೀಕ್ಷಿಸಿ ಚಂದನ ವಾರ್ತೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 11 ಗಂಟೆಗೆ ಡಿಡಿ ಚಂದನದಲ್ಲಿ. ನಮಸ್ಕಾರ.